ನಮಸ್ಕಾರ. ಶರಣು ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರತು ಎಲ್ಲರಿಗೂ ಕೂಡ ಸಮಸ್ತ ನಾಡಿನ ಜನತೆಗೆ ಚರಗ ಚೆಲುವ ಎಳ್ಳಮಾಸಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ಎಳ್ಳಮಾಸಿಯ ವಿಶೇಷತೆ, ಈ ಒಂದು ಎಳ್ಳಮಾಸಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು, ಈ ಒಂದು ಎಳ್ಳಮಾಸಿಯ ದಿವಸ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಒಂದು ಹಬ್ಬದ ಸಂಭ್ರಮ ರೂಪದಲ್ಲಿ ಇರ್ತಕ್ಕಂಥ ಈ ಒಂದು ಅಮಾವಾಸ್ಯೆ, ಈ ಒಂದು ಹಬ್ಬದ ನಿಮಿತ್ತವಾಗಿ ಇಲ್ಲಿ ನಾವು ಕುಟುಂಬ ಸಮೇತವಾಗಿ ಎಲ್ಲ ರೈತರು ತಮ್ಮ ಮನೆಯಲ್ಲಿ ವಿವಿಧ ಖಾದ್ಯಗಳನ್ನು ತಯಾರಿಸಿ ಕಡುಬು ಮತ್ತು ಹೋಳಿಗೆ, ಸಜ್ಜೆ ಕಡುಬು, ಜೋಳದ ಕಡುಬು, ಭರ್ತ, ಪಲ್ಯ, ಬಜ್ಜಿ ಈ ರೀತಿ ಇನ್ನಿತರ ಹೋಳಿಗೆ ಮಾಡಿಕೊಂಡು ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸುವ ಈ ಒಂದು ಭೂಮಿ ತಾಯಿಯ ಮಡಿಲಲ್ಲಿರ್ತಕ್ಕಂಥ ಇಲ್ಲಿ ನೋಡಿ ಈ ಒಂದು ಪೂಜೆ ಸಲ್ಲಿಸ್ತಕ್ಕಂಥ ಈ ಒಂದು ಹಬ್ಬವೇ ಎಳ್ಳಮಾಸಿ. ಇಲ್ಲಿ ಬಂದು ಹೊಲದಲ್ಲಿ ಎಲ್ಲ ರೈತರು ತಮ್ಮ ಬಂಧು ಬಳಗ ಮತ್ತು ಮಿತ್ರರು ಕೂಡಿ ಬಂಡಿಯ ಮುಖಾಂತರ ಹೊಲಕ್ಕೆ ಬಂದು ಇಲ್ಲಿ ಈ ರೀತಿಯ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಈ ಒಂದು ಹೊಲದಲ್ಲಿರ್ತಕ್ಕಂಥ ಶಮಿ ವೃಕ್ಷ, ಬನ್ನಿ ಗಿಡ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಇಲ್ಲದಿದ್ದರೆ ಈ ಒಂದು ಜೋಳದಲ್ಲಿ ಇರ್ತಕ್ಕಂಥ ಈ ಒಂದು 5 ಜೋಳಗಳನ್ನು ಈ ರೀತಿ ಮಂಟಪ ರೂಪದಲ್ಲಿ ಕಟ್ಟಿ ಇಲ್ಲಿ ಕೆಳಗಡೆ ಪಾಂಡವರ ಸಂಕೇತವಾಗಿ 5 ಕಲ್ಲುಗಳನ್ನು ಇಟ್ಟು ಇವಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲೇ ಹೊಲದಲ್ಲಿ ಸಿಗ್ತಕ್ಕಂಥ ಎಲ್ಲ ಹೂಗಳನ್ನು ಪೂಜೆಯನ್ನು ಸಲ್ಲಿಸಿ ನೈವೇದ್ಯನ ಸಲ್ಲಿಸಿ ಟೆಂಗನ್ನು ಹೊಡೆದು ಪೂಜೆ ಸಲ್ಲಿಸ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತದ್ರ ನಂತರ ಎಲ್ಲರೂ ತಮ್ಮ ಈ ಒಂದು ಹೊಲಕ್ಕೆ ಬಂದಿರತಕ್ಕಂಥ ಎಲ್ಲ ಮಿತ್ರರು, ಬಂಧು ಬಳಗರು, ಎಲ್ಲ ರೈತ ಬಾಂಧವರು ಕೂಡಿ ಹೊಲದಲ್ಲಿ ಈ ಒಂದು ಪ್ರಸಾದ ನಂತರ ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಕೀಟದ ಬಾಧೆ ಜಾಸ್ತಿ ಇರೋದರಿಂದ ಈ ಒಂದು ಕೀಟದ ಬಾಧೆಯಿಂದ ಈ ಒಂದು ಬೆಳೆಗಳೇ ಸಂರಕ್ಷಿಸಲು ಈ ಒಂದು ಚರಗ ಚೆಲ್ತಕ್ಕಂಥ ಒಂದು ಸಂಪ್ರದಾಯ. ಇಲ್ಲಿ ಈ ಒಂದು ನೈವೇದ್ಯವನ್ನು ಸಲ್ಲಿಸಿದ ನಂತರ ಒಂದು ತಟ್ಟೆಯಲ್ಲಿ ವಿವಿಧವಾಗಿರ್ತಕ್ಕಂಥ ಎಲ್ಲ ವ್ಯಂಜನಗಳನ್ನು, ಖಾದ್ಯಗಳನ್ನು, ಹೋಳಿಗೆ, ಕಡುಬು ಮತ್ತು ಸಜ್ಜೆ ಕಡುಬು, ಎಲ್ಲ ರೀತಿಯ ಪಲ್ಯವನ್ನು ಕಲಿಸಿ ಒಂದು ತಾಟಿನಲ್ಲಿ ಹಾಕಿ ಇಡೀ ಈ ಒಂದು ಹೊಲದ ಪ್ರಕೃತಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಈ ಒಂದು ಚರಗ ಚೆಲ್ತಕ್ಕಂಥ ಸಂಪ್ರದಾಯವೇ ಈ ಒಂದು ಚರಗ ಚೆಲ್ಲುವ ವಿಶೇಷತೆ ಇರ್ತಕ್ಕಂಥದ್ದು. ಇದರ ತದನಂತರ ಎಲ್ಲ ಬಂಧು ಬಳಗ ಜೊತೆಗೆ ಹೊಲದಲ್ಲಿ ಕೂತು ಈ ಒಂದು ಅದಕ್ಕೆ ಎಲ್ಲ ಖಾದ್ಯಗಳಾಗಿರ್ತಕ್ಕಂಥ ಜೋಳದ ಕಡುಬು, ಸಜ್ಜೆ ಕಡುಬು, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬಜ್ಜಿ, ಭರ್ತ ಮತ್ತು ಹೋಳಿಗೆ ಈ ರೀತಿ ಎಲ್ಲ ಒಂದು ಪಕ್ವಾನಗಳನ್ನು, ಎಲ್ಲ ಖಾದ್ಯಗಳನ್ನು ಸ್ವೀಕರಿಸಿ ಸಾಯಂಕಾಲದವರೆಗೆ ಇಲ್ಲಿ ಒಂದು ಹೊಲದಲ್ಲಿ ಆರಾಮವನ್ನು ಮಾಡಿ ಆ ನಂತರ ತಮ್ಮ ಮನೆಗೆ ತೆರಳತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಹಬ್ಬವೇ ಈ ಒಂದು ಎಳ್ಳಮಾಸಿ. ಅದಕ್ಕೆ ಎಲ್ಲ ಕೂಡ ಆ ತಾಯಿ ಭೂತಾಯಿ ಎಲ್ಲರಿಗೂ ಕೂಡ ಆರೋಗ್ಯ, ಆಯುಷ್ಯ ಮತ್ತು ಸಿರಿ ಸಂಪತ್ತು ಎಲ್ಲರಿಗೆ, ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಹಬ್ಬದ ವಿಶೇಷವನ್ನು ಹೇಳುತ್ತಾ ಇದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.